ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ದಯಮಾಡಿ ತಾವೆಲ್ಲ ಇನ್ನ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರುವಂತ ಒಂದು ಅದ್ಭುತವಾದಂತ ಜಾದುಗಾರ ಅಂತ ಹೇಳ್ಬೋದು. ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು. ನನ್ನ ಗುರುಗಳು, ನನ್ನ ಅಕ್ಷರಕ್ಕೆ ಸ್ಫೂರ್ತಿ, ಬರಹಕ್ಕೆ ಸ್ಫೂರ್ತಿ ಶ್ರೀಯುತ ವಿಶ್ವೇಶ್ವರ ಭಟ್ ಸರ್, ತಮಗೆ ನಮಸ್ಕರಿಸ್ತಾ. ಈ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ, ನನ್ನ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ, ಅದಕ್ಕೆ ಕೆಲಸ ಸಿಗಲಿಲ್ಲ. ಅದಕ್ಕೆ ಇವತ್ತು 540 ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ. ಕಾರಣ ಜಸ್ಟ್ ಪಾಸ್. ನನಗೆ ಇಂಗ್ಲೀಷ್ ಸರಿಯಾಗಿ ಬರಲಿಲ್ಲ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗಲಿಲ್ಲ, ಕನ್ನಡ ಮಾತ್ರ ಬಂತು, ಅದಕ್ಕೆ ಕಂಪ್ನಿಗೆ ಓನರ್ ಆಗ್ಬಿಟ್ಟೆ. ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದರೂ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀರಾ, ಜಾಸ್ತಿ ರ್ಯಾಂಕ್ ಬಂದರೂ ಕೆಲಸ ಸಿಕ್ಬಿಡುತ್ತೆ. ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಅದಕ್ಕೆ ಚೆನ್ನಾಗಿ ಓದದೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ. ಮತ್ತು ಲೈಫ್ ಭಾಳ ಅದ್ಭುತವಾಗಿರುತ್ತೆ. 10th ಏನೋ ಸಾಧಿಸೋಣ ಅನ್ಕೊತೀವಿ, ಆಗಲ್ಲ. PUCಯಲ್ಲಿ ಆಗಲ್ಲ, ಡಿಗ್ರಿಯಲ್ಲಿ ಆಗಲ್ಲ. ಏನು ಮಗ ಎಕ್ಸಾಮ್ ಅಲ್ಲ, ಲೈಫಲ್ಲಿ ಏನು ಪ್ರೂವ್ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತೀವಿ, ಇಲ್ಲೂ ಕಷ್ಟ. ಆದರೆ ಈ ಕ್ರೌಡಲ್ಲಿ ತುಂಬ ಜನ ಮೆಜೆಸ್ಟಿಕ್ಗೆ, ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ. ಆದರೆ 70-80% ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಡುತ್ತೆ. ವಾಪಸ್ ಊರಿಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ. ಅಂತ ನನ್ನಂಥ ಹುಡುಗರು ಎಷ್ಟೇ ಕಷ್ಟ ಆದರೂ, ಅವಮಾನ ಆದರೂ ಸ್ವಲ್ಪ ರೈಟ್ಗೆ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಡ್ಕೊಂತೀವಿ ನಮ್ಮಂತ. ನನಗೆ ಯಾಕೆ ಜಸ್ಟ್ ಪಾಸ್ ಅಂದರೆ, ನಾವು ಯೋಚನೆ ಮಾಡೋ ರೀತಿ ಇದೆಯಲ್ಲ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರು ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ. ನಾನು ಸಾಧ್ಯ ಆದರೆ ನನ್ನ ಅಸೆಂಬ್ಲಿಯಲ್ಲಿ ಕಣ್ಣೀರು ಒರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಚ್ಮೇಟ್ಸು ಚಂದ್ರನಲ್ಲಿ ನೀರು ಸಿಗುತ್ತೆ, ನಾನು ಹೇಳಿದೆ ನಮ್ಮೂರಲ್ಲಿ ಕಣ್ಣೀರು ಒರ್ಸೋದು ಬಾಕಿ ಇದೆ ನನಗೆ ಅಂತ. ದ ವೇ ಆನ್ ಆವ್ರೇಜ್ ಸ್ಟೂಡೆಂಟ್ ಥಿಂಕ್ಸ್, ಒಬ್ಬ ಆವ್ರೇಜ್ ಹುಡುಗ ಥಿಂಕ್ ಮಾಡೋದೆ. ಮತ್ತು ಏನು ಗೊತ್ತಾ, ಈಗ ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದರೆ, ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ. ಇನ್ನೊಂದ್ಸಲ ಸೋಲಕ್ಕೆ ರೆಡಿ ಆಗ್ತೀವಿ, ಭಗವಂತ ಗೆಲ್ಲಿಸ್ಬಿಡ್ತಾನೆ. ಅದಕ್ಕೆ ನೀವು ನಾನು ಹೇಳೋದು, ಭಯ ಬೀಳಕ್ಕೆ ಹೋಗ್ಬೇಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸಿನ್ಸಿಯರ್ ಆಗಿ ಮಾಡಿದ್ದೀರಾ, ನಿಯತ್ತಾಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು, ದೇವಸ್ಥಾನ ದೂರ ಇರುತ್ತೆ, ಮನೆಯಲ್ಲಿ ಎದ್ಮೇಲೆ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕೊಂಡೋಗಿ ಗೆದ್ದು ಬಿಡ್ತೀರಾ, ಅವರೇ ದೇವರು. ನನ್ನ ಕೇಳಿದ್ರು ಚುನಾವಣೆ, ನಾನು ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ. ಇಷ್ಟು ದೂರ ತಂದವರೇ ಅವರು, ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಹೇಳೋದು, ಈ ತಂಡಕ್ಕೆ ಯಶಸ್ಸಾಗಬೇಕು. ಚೆನ್ನಾಗಿ ಮಾಡಿದ್ದೀರಾ ಸರ್, ರಿಯಲಿ ಫ್ಯಾಂಟಾಸ್ಟಿಕ್. ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಹುಡುಗರು. ಈ ಪ್ರತಿಭೆಗಳು ಗೊತ್ತಿಲ್ಲ. 6ನೇ ಕ್ಲಾಸಲ್ಲಿ ದಡ್ಡ ಅನ್ಸ್ಕೊಂಡಂಥ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮುತ್ತುರಾಜ್, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ನಾನು ಇಷ್ಟಪಡೋ ನಟ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪ್ಪು ಸರ್, ಅವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ. ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು. ನಾನು ಹೇಳೋದು, ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವ್ರೇಜ್ ಹುಡುಗರಿಗೂ ಹೇಳ್ತೀನಿ. ಈ ಹೆಂಗಿರುತ್ತೆ ಗೊತ್ತಾ ಸರ್, ಈ 10th ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮಗೆ ಮನೇಲಿ ಅಕ್ಕಿ ಡಬ್ಬದಲ್ಲಿ, ರಾಗಿ ಡಬ್ಬದಲ್ಲಿ ಕಾಸು ಎತ್ಕೊಂಡು ಅಮ್ಮಗೆ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ. ಒಬ್ಬನು 4 ತಿಂಗಳು ಹುಡುಕ್ನಂತ ₹1 ಸಿಗ್ಲಿಲ್ಲ. ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ, ಅದಕ್ಕೆ ನನಗೆ ಸ್ಟೋನ್ ಸ್ಲೋ ಅಲ್ಲಿ ಮಾತಾಡೋದು ಕಷ್ಟ. ಕೆಲವರು ಸ್ಪೀಡ್ ಜಾಸ್ತಿ ಪ್ರದೀಪ್ಗೆ ಅಂತಾರೆ, ಈ ಸ್ಪೀಡೇ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನಾನು ಹೆಂಗ್ ಮರೀಲಿ ಹೇಳಿ. ನನ್ನ ಯಾರೋ ಒಬ್ರು ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂತ, ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡ್ದು ಕೆಟ್ಟ ಹಾಕಿದ್ಯ ಹೇಳು ಅಂತ ಕೇಳಿದೆ. ನನ್ನ ಯಾರೋ ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂದ್ರು, ನೀನ್ ಕಡಿಮೆನೆ ಮಾತಾಡ್ತೀಯಪ್ಪ, ಏನ್ ಕಡ್ದು ಕಟ್ಟ ಹಾಕಿದ್ಯ ಹೇಳು. ಅಟ್ಲೀಸ್ಟ್ ನಾನು MLA ಆದ್ರೂ ಆಗಿದ್ದೀನಿ. ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀನಿ, more than 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, MLA ಆಗಿದ್ದೀನಿ, ಅಟ್ಲೀಸ್ಟ್ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ. I'm the crush of the troll pages. I never bother sir. ನನ್ನ ಯಾರೋ ಕೇಳಿದ್ರು, ಕೆಲವರು ಸೀರಿಯಸ್ ಆಗಿ ಕೇಳಿದ್ರು, ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ, ನಿಮಗೆ ಬೇಜಾರಾಗಲ್ವ ಸರ್? ನಮ್ಮೂರು ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ, ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ವಾಟ್ಸ್ ರಾಂಗ್ ಇನ್ ಇಟ್?
ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸು ಪಾಪ್ಯುಲರ್ ಆಗೋಕ್ಕೆ ಫ್ಲೆಕ್ಸ್ಗಳು ಹಾಕಿ, ಪ್ರಿಂಟ್ಗಳು ಹಾಕಿ, ಕಟ್ಟಿ, ಫೋಟೋಗಳು ಹಾಕಿ, DP ಹಾಕಿ, ಸ್ಟೇಟಸ್ ಹಾಕಿದ್ರೂ ಪಬ್ಲಿಸಿಟಿ ಸಿಗ್ತಾ ಇಲ್ಲ. ಇದೇನು ಸರ್ ಒಂದೊಂದು ವಿಡಿಯೋ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ. ನನಗೆ ಏನು ಗೊತ್ತಾ, ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್. ನಾನು ಕನ್ನಡ ಒಂದೇ ಕರೆಕ್ಟಾಗಿ ಬರೋದು, ಇಂಗ್ಲೀಷ್ ಎಲ್ಲ ಬರಲ್ಲ. ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಸಾಕು ಅಂತ. ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಲೈಫನ್ನ ಮುಂದಕ್ಕೆ ಕರ್ಕೊಂಡೋಗುತ್ತೆ. ಈಗ ಜಸ್ಟ್ ಪಾಸ್ ನಾನು ಆಗಲೇ ಅದೊಂದು ಹೇಳ್ತಾ ಇದ್ದೆ. ಅಮ್ಮ ನಾವು ಕೇಳೋದಂತೆ, ಅಮ್ಮ 4 ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ, ಯಾವ ಡಬ್ಬದಲ್ಲೂ ₹1 ಸಿಗ್ಲಿಲ್ಲ. ಮನೇಲಿ ನೀನು ಎಲ್ಲಿ ಬಚ್ಚಿಡ್ತೀಯ ಅಂದರೆ, ಮನೇಲಿ ನೀನು ಕರೆಕ್ಟಾಗಿ ನೋಡ್ದಿರೋ ವಸ್ತು ಅಂದರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ, ಅಲ್ಲಿ ಇಡ್ತಿದ್ದೆ. ಅಪ್ಪಿ ತಪ್ಪಿ ನಿಮ್ಮಮ್ಮ ಒಂದು ₹500,000 ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ಟರೆ ಸೇಫ್. ಅದು IT ಅವರು ರೈಡ್ ಮಾಡಲ್ಲ, ಅವ್ರು ಕೂಡ ಆ ಸಬ್ಜೆಕ್ಟ್ ಸ್ಟಫ್ ಸೇಫ್. ಈಗಲೇ IT ಅವರು ತಪ್ಪಾಗಿ ತಿಳಿಬೇಡಿ ಸರ್. ಮತ್ತೆ ನಾವು ಟ್ರಾಲ್ ಪೇಜಸ್ ಅವರು ಏನೇನು ಆಗ್ತಾರ, ನಾನೇ ಹೋಗಿ ನೋಡ್ಕೊತೀನಿ ಏನೇನು ಬಂದಿರುತ್ತೆ ಅಂತ. ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ವರೆಗೂ PUCವರೆಗೂ ಮೈಂಡ್ ಸೆಟ್ ಒಂಥರ ಇರುತ್ತೆ. ಒಂದು 5-6 ಅಸಂಪ್ಷನ್ಸ್ ಇರುತ್ತೆ ನಮ್ಮ ಜಸ್ಟ್ ಪಾಸ್ ಹುಡುಗರದು. ನಾನು ಜಸ್ಟ್ ಪಾಸೇ. ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸ್ತೀನಿ, ದೇವರಣಿಗೂ ಆಗಲ್ಲ. ಇನ್ನೊಂದು ಏಜಿಗೆ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು, ಎಂಥ ಹುಡುಗಿ ಬೇಕಾದ್ರೂ ಕ್ಯೂವಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ. ನೀನು ಕ್ಯೂವಲ್ಲಿ ನಿಂತ್ಕೊಂಡ್ರು ಹುಡುಗಿನ ಕೊಡಲ್ಲ, ಮದುವೆ ವಯಸ್ಸಿಗೆ ಬಾ, ನಿನ್ನ ಆಧಾರ್ ಕಾರ್ಡ್ ಕೊಡು, ಯಾರು ಮದುವೆನೇ ಆಗಲ್ಲ ನಿನ್ನ. ನಾನು ಹೇಳೋದು, ಈ ಪ್ರಪಂಚದಲ್ಲಿ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನಿನ್ ಗ್ರೇಟ್. ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನ್ನೂ ಒಪ್ಪಲ್ಲ. ಆಧಾರ್ ಕಾರ್ಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀವಿ, ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು. ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ. ಸರ್ ನೀವು ಗೆದ್ದೇ ಗೆಲ್ತೀರಾ, ನಿಮ್ಮ ಟೀಮು ಧೈರ್ಯವಾಗಿರಿ. ಬೆಂಗಳೂರಿಗೆ ನನ್ನ ಯಾರೋ ಕೇಳಿದ್ರು, ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು, ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ. ಸೋತ್ವಾ ನಮಗೆ ಅದೇ ಫುಟ್ಬಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ, ಸಾಕು ಅಷ್ಟೇ. ನಾನು ಮೊನ್ನೆ BMW X7 ತಗೊಂಡೆ. ಒಂದು ಮೆಸೇಜ್ ಮಾಡಿದೆ, ಐ ಆಮ್ ಏಬಲ್ ಟು ಗೆಟ್ ಮೈ BMW X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಯಾಕೆಂದ್ರೆ ಒಂದೊಂದು ಹಂತದವರೆಗೂ. ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನು ಮಾಡ್ಬೇಕು ಗೊತ್ತಾ? ನಾಳೆ ಅಕಾಡೆಮಿಕಲಿ ಪ್ರೂವ್ ಮಾಡಲಿಲ್ವಾ, 10th PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗಲಿಲ್ವಾ, ಲೈಫಲ್ಲಿ ಬಂದಾಗ ಒಂದು 5-6 ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ನೀನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವನ್ನ ಮಿಸ್ ಆದೆ ಅಂತ ಅನ್ಕೊಳ್ದೇ ಇದ್ರು ಪರವಾಗಿಲ್ಲ, ಇವ್ನು ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರ್ದು. ಹಂಗೆ ಬದುಕ್ಬಿಟ್ರು ಸಾಕು, ಲೈಫ್ ಸೇವ್. ಒಂದು 5-6 ವರ್ಷ ಫೋಕಸ್ ಬೇಕು. ಆದ್ರೆ ಆಗಲ್ವೇ? ಐ ಲವ್ ಯು ಅಂತಾರೆ, ಐ ಲವ್ ಯು ಲೈಫ್ ಫಸ್ಟ್ ಯು ಲಾಸ್ಟ್ ಅಂತ ಗೊತ್ತಿಲ್ವೇ? ಮೀ ಟೋಲಿ ಮೀ ಫಸ್ಟ್ ಟು ಲಾಸ್ಟೇ. ನಾವ್ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವಳು ಚೆನ್ನಾಗಿರ್ಲಿ ಅಂತಾನೆ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು. ಕಳಿಸ್ತಾರೇನು? ಎಲ್ಲ ಸ್ವಾರ್ಥನೆ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು 5-6 ವರ್ಷ ಎಲ್ಲ ಆವ್ರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸಾಧ್ಯ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿಗೆ ಹೇಳು, ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ. ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಯಲ್ಲಿ ಬಿಟ್ಟಿರಕ್ಕಾಗಲ್ಲ, ಆಪ್ ತೆರ ಜಿಂದಗಿ ಹೇ ದಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ. ಆವ್ರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸ್ಯಾಕ್ರಿಫೈಸ್ ಮಾಡಿ, ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ದುಡ್ಡು ಎತ್ತಿಡಿ. ಏನು ಗೊತ್ತಾ, ನಮ್ಮ ಸಮಾಜದಲ್ಲಿ ರೈಟಾಗಿ ಮೋಟಿವೇಟ್ ಮಾಡೋರಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊಂತಾರೆ. ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆಯವನು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ, ಸಮಾಜಕ್ಕೆ ಒಳ್ಳೇದಲ್ಲ. ಒಳ್ಳೆಯವರು ದುಡ್ಡು ಮಾಡಬೇಕು, ಒಳ್ಳೇದಕ್ಕೆ ಬಳಸ್ತಾರೆ. ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ. ಇವತ್ತು 1000ಕ್ಕೂ ಹೆಚ್ಚು ಜನಕ್ಕೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೊಲಿಸಿದ್ದೀನಿ. ಎಲೆಕ್ಷನ್ ಆದಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಆಂಬುಲೆನ್ಸ್ ಹಾಕಿದ್ದೀನಿ. 24/7 ತಿಂಗಳಿಗೆ 12 ಲಕ್ಷ ಖರ್ಚು ಮಾಡ್ತೀನಿ.
ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ, ಅದಿರೋದಿನ 5 ವರ್ಷಕ್ಕೆ. ಆತ್ಮತೃಪ್ತಿಗೆ ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗ ಕರೆಕ್ಟಾಗಿ 22 ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ಗೆ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕಲ್ಲಿ ಬರ್ತಾರಲ್ಲ ಸಾವಿರಾರು ಜನ, ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು. ನಿಮ್ ಸಿನಿಮಾನು ಅಷ್ಟೇ, ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡ್ಬಿಡಿ. ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿವ್ ಹಿಟ್ ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ. ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ, ಅದು ನಿಮ್ಮಂಥ ಹುಡುಗರಿಂದ ಆಗಬೇಕು. ನಾನು ಮಾತಾಡೋಕೆ ನಿಂತರೆ ಅವರ ಗಟ್ಟಲೆ ಮಾತಾಡ್ತೀನಿ. ನಾನು ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ಅವ್ರು ನನಗೆ ಬರೆಸಿದ್ರು. ಕಳೆದ 20 ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ. ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ, ಈಗ ಕಾರ್ಯದ ತಡ. ನಾನು ಇನ್ನೊಂದು 5 ನಿಮಿಷ ಮಾತಾಡಲ್ಲ? ಹೌದಾ? ಅಲ್ಲ, ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರಲಿಲ್ಲ. ಒಂದು 4 ವರ್ಷದಿಂದ ಅಕಾಡೆಮಿ ಕಟ್ಟಿದೆ, ಸ್ಟೇಟ್ ಎಲ್ಲ ಸುತ್ತಿದೆ, ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ. ದಿನಕ್ಕೆ 12ರಿಂದ 14 ತಾಸು ನಾನು ಪಾಠ ಮಾಡ್ತಿದ್ದೆ, ರ್ಯಾಂಕ್ ಕೊಡಿಸ್ದೆ. ಬ್ಯಾಕ್ಗ್ರೌಂಡ್ ಇಲ್ಲ, ಆ ಕಂಪ್ನಿಗೆ ನಾನು ಒಬ್ಬನೇ ಓನರು. ₹1 ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ. ರಿಸ್ಕ್. ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ, ಸ್ವಲ್ಪ ಕಾಸು ಮಾಡ್ಕೊಂಡಿದ್ಯಾ ಒಂದು ಸೈಟ್ ಮೇಲೆ ಹಾಕು ಅಂತ. ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಸೈಟ್ ಮೇಲೆ ಹಾಕಲಿಲ್ಲ, ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ, ಪಬ್ಲಿಸಿಟಿ ತಗೊಂಡೆ. ಅದನ್ನು ಮಾಡಿ ಮತ್ತೆ ಬೆಳೆಸಿ ಇವತ್ತು 600ರಿಂದ 700 ಜನ ವರ್ಷಕ್ಕೆ MBBS ಹುಡುಗರನ್ನ ಆಚೆ ತರ್ತಿದ್ದೀನಿ. ಮನೆ ಅಚಾನಕ್ಕಾಗಿ ದೈವಬಲ ಟಿಕೆಟ್ಸ್ ನನಗೆ ಕೇಳಿದ್ರು, ಏನು ನೀನು ಗೆದ್ದು ಬಿಡ್ತೀಯಾ ಅಂದರು. ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನೀನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸೋಲಕ್ಕೆ ನಾವು ರೆಡಿ ಇರೋದು, ನೋಡೋಣ ಅಂತ ಹಾಕಿದೆ. ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ. ನಾನು ಗೆಲ್ತೀನೋ ಸೋಲ್ತೀನೋ ನನಗೆ ಏನೂ ಬೇಕಾಗಿರಲಿಲ್ಲ, ಅವಕಾಶ ಸಿಕ್ಕಿದೆ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ, ಅಷ್ಟೇ ಐಡೆಂಟಿಟಿ ಸಾಕಾಗಿತ್ತು ನನಗೆ, ಅಷ್ಟೇ ಸಾಕಾಗಿತ್ತು. ಹೋದೆ. ಅದೇನು ಸರ್ ಗೆದ್ದು ಬಿಟ್ಟೆ? ಯಾಕೆ ಗೆದ್ದೆ ಗೊತ್ತಾ ಸರ್? ಭಯ ಬಿದ್ದು ಸಾಯಬಾರ್ದು ಲೈಫಲ್ಲಿ. ಏನಾಗುತ್ತೋ ಏನೂ ಆಗಲ್ಲ. ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕೆ ಹೋದ್ರೆ ಮರ್ಯಾದೆ ಹೋದ್ರೆ ಇದೆ ಅಂತ ಹೇಳಿದವನು ಯಾರು ನಿನಗೆ? ಇದೆ ಅಂತ ಹೇಳಿದವನು ಯಾರು? ಜ್ಞಾಪಕ ಮಾಡ್ಕೊ. ನಿನಗೆ 18 20 25 30 ಇಯರ್ಸ್ ಜ್ಞಾಪಕ ಮಾಡ್ಕೊ. ಇಷ್ಟು ವರ್ಷದಲ್ಲಿ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊಂತೀರ? ಫಸ್ಟ್ ಅದು ಬೀಳ್ಬೇಕು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು. ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ, ಹುಡುಗ ಹುಡುಗಿ ಡೈಲಾಗ್ ಹೇಳ್ತಾರೆ, ನೀನು ಹುಟ್ಟೋದೇ ನನಗೋಸ್ಕರ ಅಂತ. ಲೇ, ಅದೇ ಕಾಲೇಜ್ಗೆ ಆ ಹುಡುಗಿ, ಅದೇ ಕಾಲೇಜ್ಗೆ ನೀನ್ ಸೇರಿದಕ್ಕೆ ಆ ಡೈಲಾಗ್ ಬಂತು. ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್. ಹಬ್ಬ. ಕೆಲವರು ಹುಡುಗರು ಹೇಳ್ತಾರೆ, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ. ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೇ. ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವಳು ಇಷ್ಟ ಆದ್ರೆ ಸತ್ತೋಗ್ಬಿಡೋದ, ನೀನೇ ಮಾಡ್ಬೇಕಾದ್ರು. ಕೆಲವ್ರು ಹೇಳ್ತಾರೆ ಸೂಸೈಡ್ ನಾನು ಸತ್ತೋಗ್ತೀನಿ, ಸತ್ತೋಗಿ ಮತ್ತೆ ಹುಡುಗ್ರೆ LKG ಇಂದ ಹಾಕ್ತಾರೆ, ಫಸ್ಟ್ ಇಂದ ಓದ್ಬೇಕು. ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ, ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ, ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ, ರೋಲ್ ಮಾಡೆಲ್ ಆಗು ತಗೋಬೇಡಿ. ಆದ್ರೆ ಪ್ರದೀಪ್ ಈಶ್ವರ್ ಜರ್ನಿನ ಯೋಚನೆ ಮಾಡಿ. ಅಪ್ಪ ಅಮ್ಮ ಇಲ್ದಾರೋ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ದೇ ಹುಡುಗ, ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಚೇರ್ ಇದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮಲ್ಲಿ ಒಂದು 85% ಬರದೇ ಇದ್ರೂ ಪರವಾಗಿಲ್ಲ. ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಪ್ಪನ ಕಡಿಮೆ ಹರ್ಟ್ ಮಾಡೋನು. ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಮ್ಮನ ಕಡಿಮೆ ಹರ್ಟ್ ಮಾಡೋರು. ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ, ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ. ನೀನು ಇಷ್ಟಪಟ್ಟ ಹುಡುಗ ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಪ್ಪನಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದ್ದೆ. ಎಲ್ರಿಗೂ ಒಳ್ಳೇದಾಗಬೇಕು. ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ, ನಮ್ಮ ಹೀರೋ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ಮತ್ತು ನಮ್ಮೆಲ್ಲ ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ. ನಮ್ಮ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ರಂಗ ಆ್ಯಂಡ್ ರಘು ಸರ್ ಅವ್ರಿಗೆ, ಸುಚೇಂದ್ರ ಪ್ರಸಾದ್ ಅವ್ರಿಗೆ, ಸಾಧು ಕೋಕ್ಲ ಅವ್ರಿಗೆ,
ಪ್ರಕಾಶ್ ಅವ್ರಿಗೆ ಸಾಧು ಕೋಟ್ಲೆ ಸರ್ ಬಂದಿದ್ದಾರೆ. ಯಾಕೆಂದರೆ ಅವರು ನನ್ನ ಕ್ಯಾನ್ವಾಸ್ ಟೈಮಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು. ಕ್ಯಾನ್ವಾಸ್ ಮಾಡಿ ನಾನು ಅಲ್ಲಿ ಕೇಳಿದೆ, ಸರ್ ಒಂದು ಡೈಲಾಗ್ ಹೇಳಿ ಅಂತ. ಬ್ರದರ್ ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋ ಅಂದರು. ಸರ್ ಒಂದು ಡೈಲಾಗ್ ಹೇಳಿ ಸರ್ ಅಂತ. ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋ ಅಂತ ಹೇಳಿದೆ. ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ. ಜಾಸ್ತಿ ಸೀರಿಯಸ್ ಆಗಿಲ್ಲ ಇರಬಾರ್ದು ಸರ್, ಸೋತೋಗ್ಬಿಡ್ತೀವಿ ಅಂತ. ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ, ಟೆನ್ಷನ್ ಬಂದರೆ ಭಯ ಬರುತ್ತೆ, ಭಯ ಬಂದರೆ ಸೋಲು ನಿನ್ನ ಕೇರ್ ಆಫ್ ಅಡ್ರೆಸ್ ಆಗುತ್ತೆ. ಫಿಯರ್ಲೆಸ್ ಆಗಿ ಹೋಗ್ಬೇಕು. FEAR ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ. ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವರು. ಫಿಯರ್ ಅಂದರೆ ಅದಕ್ಕೆ ನಾನು ಸಾಧು ಕೋಟ್ಲೆ ಸರ್ ಅಂದ್ರೆ, ಈ ನಿಮ್ಮ ಕ್ಯಾಂಡಿಡೇಟು ಡೈಲಾಗ್ ಕೇಳ್ತಿದ್ಯಾ ಅವ್ರು ಸಿಗ್ಬೇಕು ಸರ್ ನನಗೆ. ಸರ್ ಎಲೆಕ್ಷನ್ ಟೈಮಲ್ಲಿ ತುಂಬಾ ಜನ ಹೇಳೋರು ಇರ್ತಾರೆ ನಿಮ್ಗೆ, ಏನಂತ ಹಂಗೆ ಹಿಂಗೆ ಎತ್ಕೊಟ್ಟವ್ರು ಜಾಸ್ತಿ ಸೋಲ್ ತುಡ್ತೀಯ ನೀನು, ಅವ್ರ ವಿರುದ್ಧ ಗೆಲ್ಲಕ್ಕಲ್ಲ ಹಂಗೆ ಹಿಂಗೆ ಅಂತ. ನೀವು ಏನು ಟೆನ್ಷನ್ ಮಾಡ್ತಿರಲಿಲ್ಲ ಸರ್? ಇಲ್ಲ ಹೆಂಗ್ ಗೊತ್ತಾ ಸರ್, ಅದೇನು ಗೊತ್ತಾ, ಮತ್ತೆ ಯಾರಾದ್ರು ಅದು ಒಂದು 10-15 ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್. ಲೈಫಲ್ಲಿ ಏನು ಪ್ರಯತ್ನ ಪಟ್ಟರು ಸೋಲ್ತಾ ಇದ್ವಾ, ಇನ್ನೊಂದ್ಸಲ ಸೋಲಕ್ಕೆ ರೆಡಿ ಇದ್ವಿ, ಗೆದ್ವಿ. ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ವರ್ಷದ ಅಭ್ಯಾಸ ಬೇಕು. ನಾನೊಂದು ಡೈಲಾಗ್ ಹೇಳಿದ್ದೆ, ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲಿ, ಫೀಲ್ಡಲ್ಲ, ಆವಾಗಲೇ ರಾಯಲ್ ಆಗಿ ಬರ್ಕಾಗೋದು ಅಂತ. ಟ್ರಾಲ್ ಆಗ್ಬೋದ ಬ್ರದರ್? ಮಾಡಿ ತಿಂಗಳಿಂದ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು, ಒಂದೊಳ್ಳೆ ವಿಡಿಯೋನೇ ಬರಲಿಲ್ಲ ಯಾವುದು. ಏನ್ ಮಾಡಿ ಕೆಲವರು ನನ್ನ ಕೇಳಿದ್ರು, ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ, ನೀನು ಪೊಲಿಟಿಷಿಯನ್, ಗಾಂಭೀರ್ಯವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು, ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೊಬ್ರು ಕನೆಕ್ಟ್ ಆದ್ರೇ ಒಂದು 20 ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟಲ್ಲಿ. ನನಗೆ ನಂಬಿಕೆ ಇದೆ ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ 30-40 ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ. ಯಾಕೆಂದರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ. ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ ಕರೆದ್ರು ಅಂತ ಹೇಳಿದೆ. ಹೋಗಪ್ಪ ನೀನು ಬಿಗ್ ಬಾಸ್ ನೋಡ, ಹೋಗ್ರಿ ನೋಡ ಇಲ್ಲಿರೋರು ಯಾರಾದ್ರು ಆದ್ರೆ. ನೀನು ಅಪ್ಲಿಕೇಶನ್ ಹಾಕೊಂಡ್ರು ಕರೆಯಲ್ಲ ಅವರು. ನನ್ನ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ ಅದು ಕರೆದ್ರು. ಆಗುತ್ತಾ ಅಲ್ಲ, ಅಲ್ಲೂ TRP ಇದ್ರೆ ತಾನೇ ಕರೀತಾರೆ. ಸುಮ್ಮನೆ ನನ್ನ ಯಾರೋ ಕೇಳಿದ್ರು, ಯಾರು ಅಂದ್ರು ಬಿಗ್ ಬಾಸ್ಗೆ ಏನಕ್ಕೆ ಹೋಗ್ಬೇಕಾಗಿತ್ತು, ಅದು ನಾನು ಹೇಳಿದೆ, ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್, ನಾಟ್ ದ ಪ್ಯೂರಿಟಿ ಆಫ್ ಐರನ್. ಸರ್ ಜನ ಚಿನ್ನನೇ ಹೆಂಗಿದೆ ಒಂದಿಂದಿಂಚು ಪರಿಶೀಲಿಸೋದು, ಕಬ್ಬಣನೇ ಅವನದು ತಲೆ ಕೆಡ್ಸ್ಕೊಂತಾನಲ್ರಿ. ಸೊ ನಮ್ಮ ಡೈಲಾಗ್ಸ್ ಚೆನ್ನಾಗಿದೆಯಲ್ಲ ಸರ್, ಚೆನ್ನಾಗಿ ಕಟ್ ಮಾಡಾಗಿದ್ದೀರಾ ವಿಡಿಯೋ. ನಮ್ಮ ದಾನಪ್ಪ ಸರ್, ಗೋವಿಂದೇಗೌಡರು, ರಘು ಸರ್, ಶಶಿಧರ್ ಸರ್ ಒಳ್ಳೇದಾಗಬೇಕು, ಚೆನ್ನಾಗಿ ಓದಿದ್ದೀರಾ ಬುಕ್. ನಾನು ಬರೆದಿರೋ ಸಾಲುಗಳು ಮತ್ತೆ ಜ್ಞಾಪಕ ಇತ್ತು. ನಾನು ಯಾವತ್ತಾದರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನಂದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ, ಏನು ಮಾಡೋದು ಅಂತ. ಕೈ ಬರಹ ಸೊಟ್ಟಿಗಿದ್ರೇನು ಸರ್, ಹಣೆ ಬರಹ ನೆಟ್ಟಿಗಿದ್ದಾಗ ಪರವಾಗಿಲ್ಲ. ನಮ್ಮ ಹರ್ಷವರ್ಧನ್ ಅವರು, ಸುಜಯ್ ಕುಮಾರ್ ಸರ್, ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗಲಿ, ಸಖತ್ತಾಗಿ ಪ್ರಮೋಟ್ ಮಾಡಿ. ಈಗೋ ಬೇಡ, ಗೆಲ್ಲೋಕೆ ಹೊರಟಾಗ ಇನ್ನೂ 1 ಮಂತ್ ಫೆಬ್ರವರಿ 9 ಎಲ್ಲರನ್ನೂ ಮೀಟ್ ಮಾಡಿ, ಸಪೋರ್ಟ್ ಕೇಳಿ, ಆಶೀರ್ವಾದ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ. ನಾಳೆ ಬೆಳಗ್ಗೆ ಅಂತಾರೆ ನಿಮ್ಮನ್ನು ಯಾರಾದರೂ, ಏನು ನನ್ನನ್ನು ಕೆಲವ್ರು ಕೇಳ್ತಾರೆ, ನಿನಗೆ ಪಬ್ಲಿಸಿಟಿ ಸ್ಟಂಟು, ನಿನ್ನ ವಿಡಿಯೋಗಳು ಹಾಕೊಂತ, ನನ್ನ ಬಗ್ಗೆ ನಾನು ಹೇಳಲಿಲ್ಲ ಅಂದರೆ ನಿನ್ಗೇನು ಕೆಲಸ ಹೇಳು? ನನ್ನ ಬಗ್ಗೆ ನಾನು ಹೇಳ್ತೀನಿ, ನಾನಿದು. ನನ್ನ ಬಗ್ಗೆ ನಾನು ಹೇಳಕ್ಕೆ ಹಿಂಚಾಡಿದ್ರೆ ಪಕ್ಕದವ್ರು ಹೇಳ್ತಾನ? ಅದಕ್ಕೆ ಹೇಳು ನಿನ್ನ ಬಗ್ಗೆ ಕರ್ನಾಟಕಕ್ಕೆ, ನಮ್ಮ ಸಿನಿಮಾ ಇದು ಅಂತ ಹೇಳ್ಬೇಕು. ಗೊತ್ತಾಗಲ್ಲ ಸರ್, ದಿಸ್ ಜನರೇಷನ್ ಬಿಲಾಂಗ್ಸ್ ಟು ದ ಕಮ್ಯುನಿಕೇಶನ್. ಇದು ಕಮ್ಯುನಿಕೇಶನ್. ನಾನು ಹೇಳ್ತಾ ಇದ್ದೀನಿ, 1-2 ಸಿನಿಮಾಗೆ 3 ಜನ ಗಲ್ಲಿ ಅಲ್ಲಲ್ಲ ನಿಮ್ಮನ್ನು ಗೂಗಲಲ್ಲಿ ಹುಡುಕ್ಬೇಕು. ನನ್ನನ್ನು ಈಗ ಗಲ್ಲಿಯಿಂದ ಗೂಗಲಲ್ಲಿ ಹುಡುಕ್ತಾ ಇದ್ದಾರೆ. ಅದೇನೇನು ಬರ್ತಿದ್ದಾರೆ. ನನಗೆ ಕೆಲವರು ಯಂಗ್ಸ್ಟರ್ಸು ಬರ್ತಾರೆ ಮೀಟ್ ಮಾಡೋಕ್ಕೆ ಉತ್ತರ ಕರ್ನಾಟಕದಿಂದ. ಅಣ್ಣ ನಿಮ್ಮ ಥರ ಆಗ್ಬೇಕಣ್ಣ. ನಾನು 1-4 ವಿಡಿಯೋ ತೆಗೆದು ತೋರಿಸ್ತೀನಿ, ಕಾಮೆಂಟ್ ಸೆಕ್ಷನ್ ತೋರಿಸ್ಕೊಟ್ಟೆ, ಓದು ಅಂತ.
ಸರ್ ಏನ್ ಸರ್ ಹಿಂಗ್ ಬೈದಿದ್ದಾರೆ? ನಾನು ತೋರಿಸ್ದೆ, ಉತ್ತರ ಕರ್ನಾಟಕದವ್ನು ಹಿಂಗೆ ನೋಡ್ ಮಗ ಕಾಮೆಂಟ್ಸ್ ಓದು ನನ್ನ ಬಗ್ಗೆ ಬರೆದಿರೋದು. ಅವನ ಮಕ್ಕ ಇಷ್ಟ ಆಗೋಯ್ತು. ಸರ್ ಹಿಂಗೆಲ್ಲ ಬರೆದ್ರೆ ಅದು ನೋಡಿದ ಮೇಲೂ ನನ್ನ ಮುಖದಲ್ಲಿ ಮಂದಾಸ ಕಡಿಮೆ ಆಗಿಲ್ಲ, ಅದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಅಂತ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ 4 ಕೆಟ್ಟ ಕಾಮೆಂಟ್ ಮಾಡಂಗಿಲ್ಲ, ಡಿಪ್ರೆಸ್ ಆಗು. ಒಂದು ನೆಗೆಟಿವ್ ವಿಡಿಯೋ ಮಾಡಂಗಿಲ್ಲ, ಡಿಪ್ರೆಸ್ ಆಗು. ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಎ ಪಬ್ಲಿಸಿಟಿ. ನಾನು ಹೇಳೋದು ಕರೆಕ್ಟಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಈ ಚಿತ್ರನ 1 ಮಂತ್ ಸಖತ್ತಾಗಿ ಪ್ರಮೋಟ್ ಮಾಡಿ ಎಲ್ಲ ಹೇಳಬೇಕು. ಏನು ಗೊತ್ತಾ, ಒಂದು ಯುದ್ಧ ಗೆಲ್ಲಬೇಕು ಅಂದರೆ, ಈ ಡೈಲಾಗ್ ಹೇಳಬೇಕಲ್ಲ ಗೊತ್ತಿಲ್ಲ, ಬಟ್ ಸ್ಟ್ರಾಟಜಿ. ಯುದ್ಧ ಗೆಲ್ಲಬೇಕು ಅಂದರೆ ಹಿಂದೆ ಸೈನ್ಯ ಹಾಕ್ಕೊಂಡೆ ಹೋಗ್ಬೇಕಾಗಿಲ್ಲ, ಎದುರಾಳಿ ಹಿಂದ್ಗಡೆ ಇರೋನು ಮೋಟಿವೇಟ್ ಮಾಡಿದ್ರು ಸಾಕು, ಗೆದ್ದು ಬಿಡ್ತೀರಾ ಯುದ್ಧನ. ಇಟ್ ಇಸ್ ಅ ಮಾಡರ್ನ್ ವಾರ್ಫೇರ್ ಸ್ಟ್ರಾಟಜಿ. ನೀನು ಎದುರುಗಡೆ ಅವ್ನು ನೋಡಿಬೇಕು ಅಂದರೆ 1000 ಜನ ಹಾಕ್ಕೊಂಡು ಹೋಗ್ಬೇಡ ಮಗ, ಅವ್ನು ಹಿಂದೆ ಇರೋನು ಮೋಟಿವೇಟ್ ಮಾಡಿದ್ರು ಸಾಕು, ಅವನು ಹೊಡೆದಾಗ್ತಾನೆ. ಇದೆಲ್ಲ ಹೇಳಬಾರ್ದು, ಪೊಲಿಟಿಕಲ್ ಸೀಕ್ರೆಟ್ಸ್. ನೆಕ್ಸ್ಟ್ ಇದೆಲ್ಲ ಕೇಳ್ತಾರೆ ನೆಕ್ಸ್ಟ್ ಚಾನಲ್ ಇಂಟರ್ವ್ಯೂಸ್ ಅಲ್ಲೆಲ್ಲ. ಬಟ್ ಭಾಳ ಖುಷಿ ಅನಿಸುತ್ತೆ. ವಿಲ್ ಪವರ್ ಇರಬೇಕು. ಫಸ್ಟ್ ಡೇ ಕಲೆಕ್ಷನ್ ನಾನು ತುಂಬ ಸಲ ಗಮನಿಸ್ತಾ ಇರ್ತೀನಿ. ಫಸ್ಟ್ ಡೇ ಕಲೆಕ್ಷನ್ ಹೆಂಗೆ ತರಬೇಕು, ಸೆಕೆಂಡ್ ಡೇ ಕಲೆಕ್ಷನ್ ಹೆಂಗೆ ತರಬೇಕು, ಇವೆಲ್ಲ ಸ್ಟ್ರಾಟಜಿಕ್ ಆಗೇ ಇದು ಮಾಡಬೇಕು. ಒಂದು ದೊಡ್ಡ ಸಿನಿಮಾ ಹೆಂಗೆ ಗೆಲ್ಲುತ್ತೆ ಮಾರ್ಕೆಟಲ್ಲಿ, ಅದ್ರ ಹಿಂದೆ ಇರೋ ಸ್ಟ್ರಾಟಜಿ ಏನು, ಹಂಗೆಲ್ಲ ವರ್ಕ್ ಮಾಡಿದ್ರೇ ಒಂದು ಮ್ಯಾಸಿವ್ ಹಿಟ್ಟಾಗಿ ಒಳ್ಳೆ ಕಾಸು ಮಾಡ್ತೀರಾ. ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕಾಸು ಬರಬೇಕು, ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿನೂ ಬರಬೇಕು. ಖಂಡಿತ. ನನ್ನ ಇನ್ನೊಂದು ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರೋದಾಗ ಕೆಲವರೆಲ್ಲ ಹೇಳೋರು, ಅಪ್ಪ ಅಮ್ಮ ಇಲ್ದಾರ ಹುಡುಗರು ನಿನಗೆ ಮದುವೆ ಯಾರೋ ಮಾಡ್ತಾರೆ ಅಂತ. ನನ್ನ ಮದುವೆ ತಾಜಲ್ಲಿ ನಡೀತು. ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡಿತು. ಆ ಮದುವೆಯಲ್ಲಿ ಶಿವಣ್ಣ ಸರ್ ಇದ್ದರು, ಸುದೀಪ್ ಸರ್ ಇದ್ದರು, ಪ್ರೇಮ್ ಸರ್ ಇದ್ದರು, ದುನಿಯಾ ವಿಜಯ್ ಸರ್ ಇದ್ದರು. ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು ಆಲ್ಮೋಸ್ಟ್ ನಮ್ಮ ಎಲ್ಲರೂ ಭಾಳಷ್ಟು ಜನ ಇಂಡಸ್ಟ್ರಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಆಯಿತು. ನನ್ನನ್ನು ಕೇಳಿದ್ರು, ಒಂದು ಪಾಪ ಅಪ್ಪ ಅಮ್ಮ ಇಲ್ದಾರ ಹುಡುಗರು ಯಾವುದಾದ್ರು ಒಂದು 20-30 ಸೈಟ್ ಲೈಫ್ ಸೆಟ್ಲ್ ಆಗುತ್ತೆ, ಮನೆ ಕಟ್ಕೊಂಡ್ರು. ಈಗ MLA ಆಗಿ 2,500 ಸೈಟ್ ರೆಡಿ ಇದೆ ಜನಕ್ಕೆ ಕೊಡೋಕ್ಕೆ. ಮುಂದಿನ ತಿಂಗಳು ಮೀಟಿಂಗ್ ಮಾಡಿ ಹಚ್ತಾ ಇದ್ದೀನಿ. ಪಯಣ ಎಲ್ಲಿಂದ ಎಲ್ಲಿಗೆ. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ಇದ್ದೆ. ನಾನು ಓದಿರೋ ಶಾಲಾ ಕಾಲೇಜು, ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು. ಅವಳನ್ನ ನೋಡಿದಾಗ ನನಗೊಂದು ಡೈಲಾಗ್ ಜ್ಞಾಪಕ ಬಂತು. ನೀನು ಇವತ್ತು ಅಲ್ಲಿರೋದಕ್ಕೆ ಕಣೆ ನಾನು ಇವತ್ತು ಇಲ್ಲಿರೋದು. ಸಪೋಸ್ ಅವತ್ತು ನೀನು ಇಲ್ಲೇ ಇದ್ದಿದ್ದರೆ ನಾನು ಅಲ್ಲೇ ಇದ್ದಿದ್ದೆ. ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಸಾಂಗು ಒಳ್ಳೇದಾಗಬೇಕು. ಪ್ರೀತಿ ಅಂದರೆ ಏನು, ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ, ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ. ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು, ಒಬ್ಬರನ್ನೇ ಪ್ರೀತಿಸೋದು. ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಹುಟ್ಟುತ್ತಿತ್ತು, ಇವಾಗ ಯಾಕೋ ಶೆಟ್ಲಾಡೋ ವಯಸ್ಸಿಗೆ ಲವ್ ಹುಟ್ಟುತ್ತಾ ಇದೆ. ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಹೆಡ್ಡಿಂಗ್ ಇದೆ, ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ವಿಶ್ವವಾಣಿ ಪತ್ರಿಕೆಯಲ್ಲಿ ಅದು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು. ಬಂದು ಕಟ್ಟಿದಳು ರಾಖಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ. ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್. ಪರಿಶ್ರಮ ಬುಕ್ ಚೆನ್ನಾಗಿದೆ. ನನ್ನ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. ನೀವೇ ಮಾಡಿದ್ರಿ. ನಮ್ಮ ವಿಶ್ವವಾಣಿ, ನಮ್ಮ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ, ಚಿದಾನಂದ್ ಸರ್ಗೆ, ಎಲ್ಲರೂ. ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು. ಮೋಸ್ಟ್ಲಿ ಕರ್ನಾಟಕಕ್ಕೆ ನಾನು ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ, ಇಂಥದ್ರಲ್ಲಿ ಬಂದರೆ ಇದು ಬರುತ್ತೆ. ಯಾರೋ ಕೇಳಿದ್ರು, ಸೈಲೆಂಟ್ ಆಗಿದ್ದು ಬಿಡು ಅಂತ. ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನಾನು ಕಾಂಟ್ರವರ್ಸಿಗಳನ್ನ. ಆಯಿತು, ಸೈಲೆಂಟ್ ಆಗಿರ್ತೀನಿ. 10 ವರ್ಷ, 20 ವರ್ಷ, 30 ವರ್ಷ, ನಾವೇನಾದ್ರು ಒಂದು 500 ವರ್ಷ ಬದುಕ್ತೀವ? ಇಲ್ಲ. 60-70 ಆದಮೇಲೆ
60-70 ಆದ್ಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲೇ ಕಳೆದೋಗ್ಬಿಡ್ತೀವಿ ಎಲ್ಲರೂ. 70-75 ಆದ್ರೆ ಅರ್ಧ ಜೀವನ ಡೆವೋಷನ್, ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೆ. ಇದೇ ಫ್ಯೂಚರ್. ಆವಾಗ ಏನಾದ್ರು ಸಾಧಿಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ, ವಯಸ್ಸಲ್ಲಿ ಸಾಧಿಸಕ್ ಹೋದ್ರೆ ಆತ್ರ ಅಂತಾರೆ. ನೀವೇನಾದ್ರೂ ಒಳ್ಳೇದ್ ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ಡು ತನ್ನೋ ಅಂತಾರೆ. ನೀವೇನೂ ಮಾಡಬೇಡಿ, ಸತ್ತಾಗಿ ಅಂತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸರ್, ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ. ಒಳ್ಳೆಯವ್ರು ಸತ್ತೋದ್ರೆ ಏನಂತಾರೆ? ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ. ಕೆಟ್ಟವ್ನು ಸತ್ತೋದ್ರೆ ನೋಡಿದ್ರ ದೇವ್ರ ಬಿಟ್ಟ ಅಂತಾರೆ. ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ. ಕೆಟ್ಟವ್ನ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನನ್ನ ಮಗ ಹೆಂಗ್ ತೋರಿಸ್ದ ಅಂತಾರೆ. ಅದೇನ್ ಸರ್? ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ. ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ಲಕ್ಕು ಅಂತಾರೆ. ಸೋತಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ವಾ? ನಾವು ಮೊದ್ಲೇ ಗೊತ್ತಿದ್ ನಮ್ಗೆ ಎಲ್ಲಾಗುತ್ತೆ ಅಂತ. ಈಗ ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ಅವ್ನು MBBS ಸೀಟ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ದು May 7th ಎಕ್ಸಾಮು, ನನ್ನ 10ನೇ ತಾರೀಕು ಎಕ್ಸಾಮು. ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರು ಈ ಸಲ. ಯಾಕೆ ಅವ್ನು ಬಂದು, ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ, ನನ್ನ ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗೋದು ಅಂತ. 19 ವರ್ಷದಿದ್ದೆ, ಹುಟ್ಟಿದಾಗೆ ಹೇಳಿದ್ರಂತೆ ಅವ್ನು ಡಾಕ್ಟ್ರೇ ಆಗೋದು ಅಂತ. ವಾಟ್ ಈಸ್ ದಿಸ್? Success has many fathers, but failure is an orphan, sir. Failure is an orphan. ಸೋಲ್ ಬಂದಾಗ ಯಾರು ಹೆಗಲ ಮೇಲೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ, ಧೈರ್ಯವಾಗಿರಿ. ಅವ್ನ ಅಜ್ಜಿ ಆಗಿದ್ದಾಗ ಹೋಗ್ಲಿ. ಏನಾಗುತ್ತೆ ಸರ್? ಗೆದ್ರು ಸೋತ್ರು, ಅಮ್ಮಮ್ಮ ಅಂದ್ರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಬಂದ್ರೆ 5 ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು. ದೇವ್ರ ಹಣೆಗೂ ಹೇಳ್ತೀನಿ, ಫುಟ್ಪಾತ್ ಊಟ ಸೂಪರ್. ನಾನು ಎಷ್ಟೋ ಸಲ 5 ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು, ಸರ್ ಅವನ ಅಜ್ಜಿ 50 ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು. ನನ್ಗೆ ಅರ್ಥನೇ ಆಗ್ತಿಲ್ಲ. 5 ಸ್ಟಾರ್ ಹೋಟ್ಲಲ್ಲಿ 50 ಐಟಮ್ ಇಟ್ಟಿರ್ತಾರೆ, ಅದೇ ಇಡ್ಲಿ ಅದೇ ಸಾಂಬಾರ್ ಅದೇ ವಡೆ ತಿನ್ನೋದು. ಫುಟ್ಪಾತ್ ಅಲ್ಲಿ ಚೆನ್ನಾಗಿರುತ್ತೆ. ನಾನು ಡ್ರೈವರ್ಗೆ ಹೇಳ್ತೀನಿ, ಫುಟ್ಪಾತ್ ಅಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ ನಾನು. ಬಹಳಷ್ಟು ಜನಕ್ಕೆ ನಾನು ಹೇಳೋದೇನೆಂದ್ರೆ, ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ನನ್ನ ಕನ್ನಡದ ನನ್ನ ಫೇವ್ರೆಟ್ 4 ಹೀರೋಗಳು ಮೇಜರ್ ಆಗಿ ಶಿವಣ್ಣ ಸರು, ದರ್ಶನ್ ಸರು, ಡಿ ಬಾಸು, ಎಸ್ ಸರ್. ನನಗೆ ಆ 4 ಜನ ನನಗಿಷ್ಟ. ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ. ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಫೋಟೋ ನೋಡಿದೆ, ಭಾಳ ಖುಷಿ ಆಯಿತು. ನಮ್ಮ ಶಿವಣ್ಣ ಸರು ಅಷ್ಟೇ. ನಾನು ಎಲೆಕ್ಷನ್ಗೆ ಹೋಗಲೇ ಏನೂ ಇಲ್ಲ, ನನಗೊಂದು 4-5 ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ. ನಮ್ಮ ಸುದೀಪ್ ಸರ್ ಆಗ್ಬೋದು, ನಮ್ಮ ದರ್ಶನ್ ಸರ್ ಆಗ್ಬೋದು, ನಮ್ಮ ಎಸ್ ಸರ್ ಆಗ್ಬೋದು. ಎಲ್ರಿಗೂ ಒಳ್ಳೇದಾಗಲಿ. ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ 1.5 ಗಂಟೆ ಭೇಟಿ ಮಾಡಿದೆ. ಊಟಕ್ಕೆ ಕರೆದಿದ್ರು. ಕರೆದಾಗ ನನ್ನನ್ನು ಕೇಳಿದ್ರಲ್ಲ ಹೆಂಗೆ ಏನು ಅಂತ. ಅವ್ರು ಕೆಲವು ಟಿಪ್ಸ್ ಕೊಟ್ಟರು. ತೆಲುಗುವಲ್ಲಿ ಹೇಳಿದ್ರು, ಧೈರ್ಯಂగా ఉన్నాನ, ಲೈಫ್లో ಎದುಗ್ತಾವು, ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್. ಅವರು 1.5 ಗಂಟೆ ಅದೆಲ್ಲ ಹೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ. ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ. ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಬಂದಿರ್ತಕ್ಕಂಥ ದೇವರಿಗೆ, ನಮ್ಮ ಅಪ್ಪ ಅಮ್ಮಗೆ, ಪ್ರದೀಪ್ ಈಶ್ವರನ ಗೆಲ್ಲಿಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ. ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸ್ಲೇಬೇಕು. ಖಂಡಿತವಾಗೂ ಅದು ಗೆಲ್ಲಿಸುತ್ತೆ. ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ, ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ, ಮಾತು ಯಾವಾಗಲೂ ಮಾತಾಡಬಾರ್ದು, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ನನ್ನ ಹೆಸರು ಹೇಳಿದ್ರಾ ಇಲ್ವಾ ಅಂತ ಯೂಟ್ಯೂಬಲ್ಲಿ ಹಿಂಗೆ ಸ್ಕ್ರಾಲ್ ಮಾಡಿ ಎಲ್ಲಿ ಬಂತು ಅಂತ ಹೊಡ್ತಾರೆ. ನಿಜವಾಗ್ಲೂ ನನ್ನ ಹೆಂಡ್ತಿ ವೆರಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು, ಏನ್ ಮಾಡೋದು. ವೈಫ್ ಅಂದ್ರೆ WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. WIFE, ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ. ಆದ್ರೆ ಮೀಡಿಯಾ ಮುಂದೆ ಹಿಂಗೆ ಹೇಳ್ಬಾರ್ದು. ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅನ್ಬೇಕು. ಸರ್, ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ? ಹುಡುಗರು ದೇವಸ್ಥಾನ
ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ? ಏನು ಕೇಳದೆ ಏನು ಕೊಟ್ಟೆ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್.